ವಿಕ್ರಮ್, ನೀವು ಸ್ಟಾರ್ಟಿಂಗ್ ಇಂದ ಕಿದ್ದಬಾಗ್ದಿರೋದು, ನಾನು ವೈಲ್ಡ್ ಕಾರ್ಡ್ ಇಂದ ಕಿದ್ದಬಾಗ್ತಿದ್ದೆ. ಮಂಜು ಅವರು ಬಿಗ್ ಬಾಸ್ ಕನ್ನಡ 11 ಈಗಾಗಲೇ 50 ದಿನದ ಜರ್ನಿ ಮುಗಿಸಿದೆ. ಅರ್ಧ ಜರ್ನಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ಲಾಯರ್ ಜಗದೀಶ್ ಒಳ್ಳೆ ಮನೋರಂಜನೆಯನ್ನ ನೀಡ್ತಾ ಇದ್ರು. ಆದ್ರೆ ಸ್ವಯಂಕೃತ ತಪ್ಪಿನಿಂದಾಗಿ ಮನೆಯಿಂದ ಹೊರಗೆ ಬಂದ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾರೆ ಎಂದುಕೊಂಡಿದ್ರು. ಆದ್ರೆ ಹನುಮಂತನ ಬಳಿಕ ಈಗ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 7 ಶುರುವಾದಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹವಾ ಎಬ್ಬಿಸಿದ್ದು ಕನ್ನಡದ ನಟಿ ಶೋಭಾ ಶೆಟ್ಟಿ. ವಾಯ್ಸ್ನಲ್ಲಾಗಲಿ ಧೈರ್ಯದಲ್ಲಾಗಲಿ ಸೌಂಡ್ ಮಾಡಿದ್ದು ಇದೇ ಶೋಭಾ ಶೆಟ್ಟಿ. ಕನ್ನಡದ ಚೆಲುವೆ ತೆಲುಗಿನಲ್ಲಿ ಹವಾ ಎಬ್ಬಿಸಿದ್ದಕ್ಕೆ ಭಾರಿ ಬೆಂಬಲ ಸಿಕ್ಕಿತ್ತು. ಆದರೆ ಅನಿರೀಕ್ಷಿತ ತಿರುವಿನಲ್ಲಿ ಫಿನಾಲೆಗೆ 5 ದಿನ ಇರುವಾಗಲೇ ಶೋಭಾ ಔಟ್ ಆಗಿ ಹೊರಗೆ ಬಂದ್ರು. ಈಗ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಕಪ್ ಗೆಲ್ತಾರಾ ಅಥವಾ ಅರ್ಧಕ್ಕೆ ಬರ್ತಾರಾ ಕಾದ್ ನೋಡ್ಬೇಕು. ಇನ್ನು ಎರಡನೇ ಕಂಟೆಸ್ಟೆಂಟ್ ರಜತ್ ಬುಜ್ಜಿ ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡವರು. ಸದ್ಯ ಬಿಗ್ ಬಾಸ್ ಮನೆಯೊಳಗಡೆ ಪ್ರವೇಶ ನೀಡಿದ್ದಾರೆ. ಇನ್ನು ಈ ವಾರ ಅನುಷಾ ರೈ ಅವರ ಆಟ ಅಂತ್ಯವಾಗಿದೆ. ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ನಟಿ ಅನುಷಾ ರೈ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಿಂದ ಔಟ್ ಆಗಿದ್ದಾರೆ. ಇವರ ಒಂದು ಎಲಿಮಿನೇಷನ್ ಇತರ ಸದಸ್ಯರಿಗೆ ಬೇಸರ ತಂದಿದೆ. ಚೈತ್ರಾ ಕುಂದಾಪುರ, ಧರ್ಮ ಕೀರ್ತಿರಾಜ್, ಶಿಶಿರ್ ಮುಂತಾದವರು ಕಣ್ಣೀರು ಹಾಕಿದ್ದಾರೆ. ಚೈತ್ರಾ ಕುಂದಾಪುರ ಅವರಂತೂ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಎಲಿಮಿನೇಟ್ ಆದ ಬಳಿಕ ಯಾರಿಗೂ ಗುಡ್ ಬೈ ಹೇಳಲು ಅನುಷಾ ರೈ ಅವರಿಗೆ ಅವಕಾಶವೇ ಸಿಗಲಿಲ್ಲ. ಹಾಗಾಗಿ ಎಲ್ಲರಿಗೂ ತುಂಬಾ ಬೇಸರ ಆಗಿದೆ. ಇನ್ನು ಅನುಷಾ ಜೊತೆ ಜಾಸ್ತಿ ನಂಟು ಹೊಂದಿದ ಭವ್ಯ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಧರ್ಮ ಮತ್ತು ಅನುಷಾ ಇಬ್ಬರು ಎಲಿಮಿನೇಟ್ ಆಗಬಹುದು ಅಂತ ಸುದೀಪ್ ಅವರು ಹೇಳಿದ್ರು. ಆದ್ರೆ ಫೈನಲಿ ಅನುಷಾ ರೈ ಅವರು ಔಟ್ ಆಗಬೇಕಾಯ್ತು. ಧರ್ಮ ಕೀರ್ತಿರಾಜ್ ಅವರು ಅಳುತ್ತಾ ವಾಪಸ್ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿದ್ದಾರೆ. ಇನ್ನು ಎಲಿಮಿನೇಟ್ ಆದ ಬಳಿಕ ವೇದಿಕೆಗೆ ಬಂದ ಅನುಷಾ ರೈ ಅವರಿಗೆ ಸುದೀಪ್ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮ್ಮ ಪ್ರಕಾರ ಟಾಪ್ 5 ಯಾರಾಗ್ತಾರೆ ಎಂದು ಕೇಳಿದಕ್ಕೆ ತ್ರಿವಿಕ್ರಮ್, ಧರ್ಮ, ಭವ್ಯ, ಚೈತ್ರ ಹಾಗೂ ಉಗ್ರಂ ಮಂಜು ಎಂದು ಹೇಳಿದ್ದಾರೆ. ಇನ್ನು ಅನುಷಾ ರೈ ಅವರು ಜರ್ನಿ ಬಗ್ಗೆ ಹೇಳುತ್ತಾ, ಇಷ್ಟು ಬೇಗ ನಾನು ಹೊರಗೆ ಬಂದಿದ್ದಕ್ಕೆ ಬೇಜಾರಾಗಿದೆ. ನಾನು ತುಂಬಾ ಎಮೋಷನಲ್, ಆದ್ರಿಂದ ನಾನು ಆಟದಲ್ಲಿ ಹಿಂದೇಟು ಹಾಕಿದೆ. ಬೇರೆಯವರ ಮನಸ್ಸಿಗೆ ನೋವಾಗುತ್ತೆ ಅಂತ ಸುಮ್ಮನಾಗಿದ್ದು ನನಗೆ ಹಿನ್ನಡೆ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಇಬ್ಬರು ಸ್ಪರ್ಧಿಗಳು ಕೂಡ ತೆಂಗಿನಕಾಯಿ ಒಡೆದು ಇತರ ಸ್ಪರ್ಧಿಗಳ ಬಗ್ಗೆ ಹೇಳಿದ್ದಾರೆ. ಇವರ ಪ್ರವೇಶ ಆಗಿರೋದು ಇತರ ಸ್ಪರ್ಧಿಗಳಿಗಂತೂ ಶಾಕ್ ನೀಡಿದೆ. ಸದ್ಯ ಈ ಕುರಿತು ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದೆ.